ಹಲೋ ನಮಸ್ಕಾರ ಗುರು, ಮತ್ತೊಂದು ಕಾರ್ಸ್ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೀನಿ ಬಸವೇಶ್ವರ ನಗರದಲ್ಲಿ. ಸೊ ಯಾರಾದ್ರೂ ತುಂಬಾ ದೂರ ಆಯ್ತು ವೈಟ್ ಫೀಲ್ಡ್ ಆ ಕಡೆ ಹೋಗಕ್ಕಾಗಲ್ಲ, ನಮಗೆ ಇಲ್ಲೇ ಈ ಕಡೆ ಸಿಟಿ ಒಳಗೆ ನೋಡಿ ಅಂದ್ರೆ ಬಸವೇಶ್ವರ ನಗರದಲ್ಲಿ ಒಂದು ಶ್ರೀ ಮೂಕಾಂಬಿಕಾ ಕಾರ್ ಶೋರೂಮ್ಗೆ ನಾನು ಬಂದಿದ್ದೀನಿ. ಸೊ ಇಲ್ಲಿ ನಿಮಗೆ ಯಾವ ವೆರೈಟಿ ಕಾರ್ಸ್ಗಳು ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಇಲ್ಲಿ ಕೊಡ್ತಿರೋ ಆಫರ್ಸ್ ಜೊತೆಗೆ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಿಳಿಸ್ತಾ ಹೋಗ್ತೀನಿ. ಮತ್ತೆ ಆಗ್ತಾರ ಬನ್ನಿ ಹೋಗೋಣ. ಸೊ ಈಗ ನಾವು ಮೂಕಾಂಬಿಕಾ ಕಾರ್ಸ್ ಅಲ್ಲಿ ಇದ್ದೀರಿ. ನಮ್ಮ ಜೊತೆ ಮಿಥುನ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ಸರ್ ಮೊದಲನೇದಾಗಿ ಮೂಕಾಂಬಿಕಾ ಕಾರ್ ಶೋರೂಮ್ ಎಲ್ಲಿ ಬರುತ್ತೆ ಲೊಕೇಶನ್? ಬಸವೇಶ್ವರ ನಗರ ಮಾಂಡವಿ ಶೋರೂಮ್ ಆಪೋಸಿಟ್. ಮಾಂಡವಿ ಶೋರೂಮ್ ಆಪೋಸಿಟ್. ಸೊ ನಿಮ್ಗಳಿಂದ ಮಾಂಡವಿ ಶೋರೂಮ್ ಇದೆ, ಅದ್ರ ಆಪೋಸಿಟೇ ಬರುತ್ತೆ. ಸರ್ ಈಗ ಸೆಕೆಂಡ್ ಥಿಂಗ್, ನಿಮ್ಮ ಹತ್ರ ಇಲ್ಲಿ ಯಾವ ಕಾರ್ಸ್ಗಳು ಇದಾವೆ ಸರ್? ಸರ್ ನಮ್ಮ ಹತ್ರ ಎಲ್ಲ ವೇರಿಯಂಟು 50,000 ಬಜೆಟ್ ಇಂದ ಹಿಡಿದು 20-25 ಲಕ್ಷ ಬಜೆಟ್ ವರೆಗೂ ಇದೆ. ಎಲ್ಲ ಕಾರ್ಸ್ಗಳು ಎಲ್ಲ ಕಾರ್ಸ್ ಇದೆ. ಮಾರುತಿ, ಹುಂಡಾಯಿ. ಸರ್ ಈಗ ಬರೀ ನಾರ್ಮಲ್ ಕಾರ್ಸ್ ಅಷ್ಟೇನಾ ಅಥವಾ ಪ್ರೀಮಿಯಂ ಕಾರ್ಸ್ BMW ಗಾಡಿ ಅವನು ಇದೆ? ಅದು ಇದೆ ಸರ್, ಬೇಕಾದ್ರೆ ತರಿಸ್ಕೊಡ್ತೀವಿ. ಅದನ್ನು ಇದ್ರೆ ತರಿಸ್ಕೊಡ್ತೀವಿ. ಸೊ ಓಕೆ, ಅದು ಬಿಟ್ರೆ ಈಗ ನೆಕ್ಸ್ಟ್ ಇನ್ನೊಂದು ನಾನು ಕೇಳ್ಬೇಕಾಗಿರೋದು ಬಂದ್ಬಿಟ್ಟು ಇವಕ್ಕೆ ಲೋನ್ ಪ್ರೊಸೆಸ್ ಹೇಗಿದೆ? ಲೋನ್ ಎಲ್ಲ ಮಾಡಿಸ್ಕೊಡ್ತೀವಿ ಸರ್. ಬ್ಯಾಂಕ್ ಅವರೆಲ್ಲ ಬರ್ತಾರೆ. ಓಕೆ, ಲೋನ್ ಮಾಡಿಸಿ EMI ಹಾಕಿದ್ರೆ EMI ಮಾಡಿಸ್ಕೊಡ್ತೀವಿ. ಅದಕ್ಕೆ ಸಿಬಿಲ್ ಸ್ಕೋರ್ ಅಥವಾ ಸಿಬಿಲ್ ಸ್ಕೋರ್, ಆಧಾರ್ ಕಾರ್ಡ್ ಕಂಪಲ್ಸರಿ ಇರಬೇಕು. ಸಿಬಿಲ್ ಚೆನ್ನಾಗಿದ್ದವ್ರೆ ಲೋನ್ ಎಲ್ಲ ನಾವೇ ಮಾಡಿಸ್ಕೊಡ್ತೀವಿ. ಲೋನ್ ಎಷ್ಟು ದಿನ ಆಗುತ್ತೆ ಸರ್? ಸರ್ ಒಂದು 3-4 ಡೇಸಲ್ಲಿ ಲೋನ್ ಎಲ್ಲ ಪೇಪರ್ ಚೆನ್ನಾಗಿತ್ತು ಅಂದ್ರೆ 1 or 2 ಡೇಸ್ಗೂ ಆಗುತ್ತೆ. ಸರ್ ಈಗ ನಿಮ್ಮ ಕಸ್ಟಮರ್ ಕೋಪರೇಟ್ ಮಾಡ್ತಾರೆ, ಬ್ಯಾಂಕ್ ಅವರು ಕಸ್ಟಮರ್ ಕೋಪರೇಟ್ ಮೇಲೆ. ಓಕೆ, ಅದ್ರ ಮೇಲೆ ಹೋಗುತ್ತೆ. ಸೊ ಈಗ ನಿಮ್ಮ ಹತ್ರ ಮೊದಲನೇದಾಗಿ ಎಷ್ಟು ಕಾರ್ಸ್ಗಳಿದೆ ಮತ್ತೆ ಯಾವ ಥರ ಕಾರ್ಸ್ ಇದೆ ಸರ್? ನಮ್ಮ ಹತ್ರ ಒಂದು 100 ಕಾರ್ ಇದೆ. ಎಲ್ಲ ತರ ವೇರಿಯಂಟ್, ಎಲ್ಲ ತರ ಕಲರ್, ಎಲ್ಲ ಥರ ವೆರೈಟಿ, ಎಲ್ಲ ಕಲರ್, ಎಲ್ಲ ಕಂಪನಿ ಕಾರ್ ಇದೆ. ಫಸ್ಟ್ ಗಾಡಿ ಯಾವ್ದು ಸರ್ ತೋರಿಸ್ತಾ ಇದ್ದೀರಾ? ಸರ್ ಆಲ್ಟೋ ಇದೆ ನೋಡಿ. ಸೊ ಇದು ಆಲ್ಟೋ ಯಾವ ಮಾಡಲ್ ಸರ್? ಇದು 2013 ಆಲ್ಟೋ K10 ಸೆಕೆಂಡ್ ಓನರ್. 44,000 ದಿನ ನೋಡಿದೆ. 44,000 ಓಡಿದೆ. ಒರಿಜಿನಲ್ 44,000 ಓಡಿದೆ. 275 ನೆಗೋಷಿಯಬಲ್. ಎಷ್ಟು ಹೇಳ್ತಿದ್ದೀರಾ ಸರ್ ಪ್ರೈಸ್? 275 ಅದ್ರಲ್ಲಿ ನೆಗೋಷಿಯಬಲ್. ನೋಡ್ತಾ ಇರ್ಬೋದು ಇಂಟೀರಿಯರ್ ಎಲ್ಲ ಕಂಪ್ಲೀಟ್ ಆಗಿ ಸ್ಟಾಕ್ ಇದೆ. ಗಾಡಿ ಸ್ಟಾಕ್ ಇದೆ ಅಲ್ಲ ಸರ್? ಎಲ್ಲ ಸ್ಟಾಕ್ ಇದೆ. ಆಕ್ಸಿಡೆಂಟ್ ಫ್ರೀ, ಎಲ್ಲ ಶೋರೂಮ್ ನೋ ರಿಪ್ಲೇಸ್ಮೆಂಟ್, ಆಕ್ಸಿಡೆಂಟ್ ಫ್ರೀ. ಸರ್ ಸೇಮ್ ಬಜೆಟ್ ಅಲ್ಲಿ 2012 ಇದೆ ನೋಡಿ ಆಲ್ಟೋ. ಇದು ಸಿಂಗಲ್ ಓನರ್, 40,000 ಓಡಿದೆ. ಕರೆಕ್ಟ್ ಆಗಿ ಇದು ಏನು ಮೀಟರ್ ಟ್ಯಾಂಪಿಂಗ್ ಏನಾಗಿಲ್ಲ. ಒರಿಜಿನಲ್ ಮೀಟರ್ 40,000 ಓಡಿದೆ. 2.5 ಹೇಳ್ತಾರೆ. ಫೈನಲ್ ಟು ಫೈನಲ್ 2.25 ಲಕ್ಷ ಕೊಡ್ತೀವಿ. 2.25 ಲಕ್ಷಕ್ಕೆಲ್ಲ ಆಲ್ಟೋ ಸಿಗ್ತದೆ. 2012 ಸಿಂಗಲ್ ಓನರ್ ಗಾಡಿ. ಸೊ ನಿಮ್ಗೆ 2013 ಬೇಡ, ಸ್ವಲ್ಪ ಕಮ್ಮಿ ಇದ್ರಲ್ಲಿ ಒಳ್ಳೆ ಕಂಡೀಷನ್ ಗಾಡಿ ಬೇಕು. 2012 ಇದೆ, ಓಡಿರೋದು ಕಮ್ಮಿನೇ ಗಾಡಿ. 40,000 ಜಿನಿ ನೋಡಿ. 40,000 ಒರಿಜಿನಲ್ ಗಾಡಿ, ಆಕ್ಸಿಡೆಂಟ್ ಫ್ರೀ. ಆಕ್ಸಿಡೆಂಟ್ ಫ್ರೀ ಅಂತ ಹೇಳ್ತಾರೆ. ಸರ್ ಈಗ ಸ್ವಿಫ್ಟ್ ಇದೆ, ಇದು ಯಾವ್ದು ಸರ್? ಇದು ಬಂದ್ ಮಾರುತಿ ಸ್ವಿಫ್ಟ್ ಸರ್. ಓಕೆ, 2010 ಸೆಕೆಂಡ್ ಓನರ್. ಓಕೆ, 80,000 ಸರ್ ಇದು 80,000 ಓಡಿದೆ. 80,000 ಓಡಿದೆ ಗಾಡಿ. ಅದು ಸಿಂಗಲ್ ಓನರ್, ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ತಗೊಂಡ್ರೆ ಥರ್ಡ್ ಪಾರ್ಟಿ ಆಗುತ್ತೆ. ಸೆಕೆಂಡ್ ಓನರ್ ಅಲ್ಲಿ ಇದೆ. 88,000 ಒರಿಜಿನಲ್ ಓಡಿದೆ. 365 ನೆಗೋಷಿಯಬಲ್. 365 ಅದ್ರಲ್ಲಿ ನೆಗೋಷಿಯಬಲ್ ಗಾಡಿ. ಓಕೆ, ಟೈರ್ಸ್ ಅಷ್ಟೇ. ಟೈರ್ಸ್ ಎಲ್ಲ 60 to 70% ಟೈರ್ಸ್ ಇದೆ ಗಾಡಿ. ಅಂಡ್ ಎಲ್ಲಾ ಗಾಡಿಗಳು ಇಲ್ಲಿ ಆಕ್ಸಿಡೆಂಟ್ ಫ್ರೀ. ಸರ್ ಇವಾಗ ನೀವು ತೋರಿಸ್ತಾ ಇರೋ ಬಡ್ಜೆಟ್ ಪ್ರೈಸ್ ಬಂದ್ಬಿಟ್ಟು ಎಷ್ಟು ಬಡ್ಜೆಟ್ ಅಲ್ಲಿ ತೋರಿಸ್ತಾ ಇದ್ದಾರೆ ಸರ್? ಈಗ 2 ಲಕ್ಷದಿಂದ 3.5-3.5 ಅಂದ್ರೆ 2 ಲಕ್ಷ 4 ಲಕ್ಷ ಲೋ ಬಡ್ಜೆಟ್ ಗಾಡಿಗಳು. ಈಗ ಫಸ್ಟ್ ಒಂದು ಸರ್ ಇಲ್ಲೊಂದು i20 ಇದೆ. ಇದು ಯಾವ ಮಾಡಲ್ ಸರ್? ಇದು ಸೇಮ್ ಬಜೆಟ್ ಸರ್. 2010 ಸೆಕೆಂಡ್ ಓನರ್, 72,000 ಓಡಿದೆ. 72,000 ಓಡಿದೆ. ಹೌದು. 325 ಕೋಟ್ ಮಾಡ್ತೀರಾ ಪ್ರೈಸ್? 3 lakhs ಕೊಡ್ತೀವಿ ಫೈನಲ್. 3 lakh ಕೊಟ್ಟಿದ್ದೀರಾ? ಅದನ್ನ ನೋಡ್ತಾ ಇರ್ಬೋದು ನಿಮಗೆ. ಇಲ್ಲಿ ಅಲಾಯ್ ವೀಲ್ಸ್ ಎಲ್ಲ ಹಾಕಿದ್ದಾರೆ ಕಂಪ್ಲೀಟ್ ಆಗಿ. ಸರ್ ಇದು ಯಾವ ಮಾಡಲ್ ಸರ್? ಇದು i20 Hyundai 2010 ಮಿಡ್ ವೇರಿಯಂಟ್, ಟಾಪ್ ಮಿಡ್ ವೇರಿಯಂಟ್ ಇದು. ಓಕೆ, ಹೊರಗಡೆ ಬಂತಂದ್ರೆ ವೀಲ್ಸ್ ಎಲ್ಲ ಅಲಾಯ್ ವೀಲ್ಸ್ ಹಾಕ್ಸಿದ್ದಾರೆ. ಅಂಡ್ ಟೈರ್ಸ್ ಅಷ್ಟೇ 50 to 60% ಟೈರ್ಸ್ ಇದೆ. ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿ ಲೆದರ್ ಸೀಟ್ಸ್ ಇದೆ. ಅಂಡ್ ಕಂಪ್ಲೀಟ್ ಆಗಿ ಸ್ಟಾಕ್ ಇದೆ. ಸ್ವಿಫ್ಟ್ ಡಿಸೈರ್ ಇದೆ ನೋಡಿ. 2012 VXI ಪೆಟ್ರೋಲ್. ಓಕೆ ಸರ್, ಇದು ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಗಾಡಿ ಹೊಸ ತರ ಕಾಣಿಸ್ತಾ ಇದೆ. ಗಾಡಿ ಇಲ್ಲಿ ಬಂದ್ಮೇಲೆ ಕಂಪ್ಲೀಟ್ ಆಗಿ ಒಂದ್ಸತಿ ರೆಡಿ ಆಗುತ್ತೆ ಸರ್? ನಾವು ರಬ್ಬಿಂಗ್ ಪಾಲಿಶಿಂಗ್, ಇಂಟೀರಿಯರ್ ಕ್ಲೀನಿಂಗ್ ಎಲ್ಲ ನಾವು ಮಾಡಿಸಿರ್ತೀವಿ. ಅದು ಫ್ರೀ ಶೋರೂಮ್ ಇಂದ ಮಾಡಿಸ್ಕೊಡೋದು. ಓಕೆ, 365
ಸರ್ ಇದು ಎಷ್ಟು ಓಡಿದೆ ಸರ್ ಗಾಡಿ ಇದು? 75 ಓಡಿದೆ ಸರ್. 75 ಓಡಿದೆ. ಅಂಡ್ ಎಷ್ಟು ಕೋಟ್ ಮಾಡ್ತಾ ಇದ್ದಾರೆ ಸರ್ ಪ್ರೈಸ್ ಇದ್ರದ್ದು? 365. ಅದ್ರಲ್ಲಿ ನೆಗೋಷಿಯಬಲ್ ಆಗಿದೆ ಸರ್. ಸೊ ಅದ್ರಲ್ಲಿ ನೆಗೋಷಿಯಬಲ್ ಅಂತ 2012 ಪೆಟ್ರೋಲ್ ವೇರಿಯಂಟ್. 2012 2012 ಮಾಡಲ್ ಸ್ವಿಫ್ಟ್ ಬ್ಲಾಕ್ ಕಲರ್ ನೋಡ್ತಾ ಇರ್ಬೋದು. ಗಾಡಿ ಕಂಡೀಷನ್ 75 ಓಡಿದೆ. ಕಂಪ್ಲೀಟ್ ಆಗಿ ನೀಟಾಗಿ ರಬ್ಬಿಂಗ್ ಪಾಲಿಶಿಂಗ್ ಎಲ್ಲ ಮಾಡಿಸಿ ನೀಟಾಗಿ ತಂದು ನಿಲ್ಸಿದ್ದಾರೆ ಗಾಡಿನ. ಅಂಡ್ ಇಂಟೀರಿಯರ್ ಬಂತು ಅಂದ್ರೆ ಲೆದರ್ ಸೀಟ್ಸ್ ಇದೆ ಕಂಪ್ಲೀಟ್ ಆಗಿ. ಅಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಷ್ಟೇ ಟಚ್ ಸ್ಕ್ರೀನ್ ಇದೆ. ಅಂಡ್ ಎಲ್ಲ ಕಂಪ್ಲೀಟ್ ಆಗಿ ಸ್ಟಾಕ್ ಆಗಿದೆ ಗಾಡಿ. ನಿಮ್ಗೆ ಎಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಹೊಸ ಟೈರ್ ಇದೆ. ಟೈರ್ಸ್ ಅಷ್ಟೇ ಹೊಸ ಟೈರ್ಸ್ ಗಳಿದೆ. ಸೊ ಪ್ರೈಸ್ ಇನ್ನೊಂದ್ಸತಿ ಹೇಳ್ಬಿಡಿ ಸರ್ ಇದ್ರದ್ದು. 365 ನೆಗೋಷಿಯಬಲ್ 12 ಮಾಡಲ್. ಅದ್ರಲ್ಲಿ ನೆಗೋಷಿಯಬಲ್ ಅಂತ ಹೇಳ್ತಾ ಇದಾರೆ. 3,65,000. ಸರ್ ಇಲ್ಲೊಂದು ಬಲಿನೋ ಇದೆ. ಯಾವ ಮಾಡಲ್ ಸರ್? ಬಲಿನೋ 2017. ಓಕೆ. ಸಿಂಗಲ್ ಓನರ್ ಡಾಕ್ಟರ್ ಗಾಡಿ. ತುಂಬಾ ನೀಟಾಗಿ ಗಾಡಿ ಅಂದ್ರೆ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ತುಂಬಾ ನೀಟಾಗಿದೆ. ಎಷ್ಟು ಓಡಿದೆ ಸರ್ ಇದು? 65,000 ಓಡಿದೆ. 6.5 ನೆಗೋಷಿಯಬಲ್. ಪೆಟ್ರೋಲ್ ವೇರಿಯಂಟ್, ಡೆಲ್ಟಾ ವೇರಿಯಂಟ್, ಮಿಡಲ್ ವರ್ಷನ್ ಡೆಲ್ಟಾ ವೇರಿಯಂಟ್. ಗಾಡಿ ತುಂಬಾ ನೀಟಾಗಿದೆ. ಒಂದು ಬಲಿನೋ ಡೆಲ್ಟಾ ವೇರಿಯಂಟ್ 625 630 ಸಾರಿ 650 ನೆಗೋಷಿಯಬಲ್. 650 ನೆಗೋಷಿಯಬಲ್ ಡೆಲ್ಟಾ ವೇರಿಯಂಟ್ ಬಲಿನೋ. ಸರ್ ಇದು ಬಿಟ್ರೆ ನೆಕ್ಸ್ಟ್ ಯಾವ್ದಿದೆ ಸರ್? ಶಿಫ್ಟ್ ಇದೆ, ಇನ್ನೊಂದು ಬಲಿನೋ ಇದೆ, ಸ್ಕೋಡಾ ಇದೆ, ಡಸ್ಟರ್ ಇದೆ, ಫಾರ್ಚುನರ್ ಇದೆ. ಸರ್ ಇಲ್ಲೊಂದು ಫಾರ್ಚುನರ್ ಇದೆ. ಯಾವ ಮಾಡಲ್ ಸರ್ ಇದು? 2009 ಮಾಡೆಲ್, ಸಿಂಗಲ್ ಓನರ್, 210 ನೋಡಿದೆ. ಸೊ 210 ನೋಡಿದೆ. 2,10,000 ಓಡಿದೆ. 2,10,000 ಓಡಿದೆ. ಟೊಯೋಟಾದಲ್ಲೆಲ್ಲ 2,00,000 5,00,000 ಮಾತಾಡಂಗಿಲ್ಲ. ಅದೇನೋ ಕಮ್ಮಿನೇ ಗಾಡಿನೇ ಅದು. ಯಾಕಂದ್ರೆ ಟೊಯೋಟಾ ಅಂದ್ರೆ ಇಂಜಿನ್ ರಿಲಯಬಲ್. ಶೋರೂಮ್ ರೆಕಾರ್ಡೆಡ್ ಎಲ್ಲ ಶೋರೂಮ್ ರೆಕಾರ್ಡೆಡ್ ಇದೆ. 9.5 ಲಕ್ಷ ಹೇಳ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ. 9.5 ಲಕ್ಷ ಹೆಚ್ಚು ಕಮ್ಮಿ ಅದ್ರಲ್ಲೂ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಹೊರಗಡೆ ಎಲ್ಲ ನಿಮ್ಗೆ ಕಾರ್ಬನ್ ಡಿಪ್ಪಿಂಗ್ ಅಲ್ಲ ಸರ್, ಇದು ಕಾರ್ಬನ್ ಡಿಪ್ಪಿಂಗ್ ಅಲ್ಲ ಆಗಿರೋದು. ಹೌದು, ಎಲ್ಲ ಕಂಪನಿಯಿಂದ ಬಂದಿರೋದು. ಕಂಪನಿಯಿಂದ ಮಾಡಿಸಿರೋದು ಎಕ್ಸ್ಟ್ರಾ ಹೊರಗಡೆಯಿಂದ. ಅಂಡ್ ಇಂಟೀರಿಯರ್ ಬಂದ್ರು ಇಂಟೀರಿಯರ್ ಕಂಪ್ಲೀಟ್ ಆಗಿ ಲೆದರ್ ಸೀಟ್ಸ್ ಇದೆ. ಅಂಡ್ ಸ್ಟಾಕ್ ಇದೆ ಗಾಡಿ, ಡೀಸೆಲ್ ವೇರಿಯಂಟ್. ಸೊ ಎಷ್ಟು ಹೇಳಿದ್ರಿ ಸರ್ ಇನ್ನೊಂದ್ಸತಿ ಪ್ರೈಸ್? 950 ನೆಗೋಷಿಯಬಲ್. 950 ನೆಗೋಷಿಯಬಲ್. ಒಂದು ಫಾರ್ಚುನರ್ ಸಿಗ್ತಾ ಇದೆ ನಿಮ್ಗೆ. ಯಾವ್ದಾದ್ರು ಹೊಸದು ಗಾಡಿ ತಗೊಬೇಕು ಅಂದ್ರೆ ಅದೇ ಪ್ರೈಸ್ ಒಂದು ಫಾರ್ಚುನರ್ ತಗೊಂಬೋದು ನೀವು 4x4. ಸರ್ ಫಾರ್ಚುನರ್ ತೋರಿಸಿದ್ರೆ ಅದ್ರ ಮುಂದೆ ಇನ್ನೊಂದು ಡಸ್ಟರ್ ಇದೆ. ಇದ್ಯಾ ಮಾಡಲ್ ಸರ್? 2015 ಸರ್. 15 ಮಾಡಲ್. ಸೆಕೆಂಡ್ ಓನರ್, RXZ. ಓಕೆ. 110 PS. ಓಕೆ. 575 ಹೇಳ್ತಾರೆ. 550 ಫೈನಲ್ ಕೊಡ್ತೀವಿ. 555 ಎಲ್ಲ ಸಿಗುತ್ತೆ ಗಾಡಿ. 575 ಕೋಟಿಂಗ್ ಪ್ರೈಸ್. 575 ಕೋಟಿಂಗ್ ಮಾಡ್ತಾ ಇದಾರೆ. 550 ಫೈನಲ್ ಕೊಡ್ತಾರೆ. 550 ಫೈನಲ್ ಪ್ರೈಸ್. 2015 4x4 ಹೇಗೆ ಸರ್ ಇದು? 4 ವೀಲ್ ಸರ್. ಇದು 4 ವೀಲ್ ಡ್ರೈವ್. 2015 ಸಿಂಗಲ್ ಓನರ್, 4 ವೀಲ್ ಡ್ರೈವ್. 4 ವೀಲ್ ಡ್ರೈವ್ 5,75,000 ಕೋಟಿಂಗ್ ಪ್ರೈಸ್. 550 ಗೆಲ್ಲ ನಿಮ್ಗೆ ಗಾಡಿ. RXZ 110 PS. 110 PS RXZ. ಇದು ಸ್ವಿಫ್ಟ್ ಸಾರಿ ನಿಸಾನ್. ಇದು RXL ಸಾರಿ RXL. ಸರ್ ಇಲ್ಲೊಂದು ಹೋಂಡಾ 820 ಇದೆ. ಯಾವ ಮಾಡಲ್ ಸರ್ ಇದು? 2015 ಸರ್. 15 ಮಾಡಲ್. ಓಕೆ. 89,000 ಓಡಿದೆ. ಸೆಕೆಂಡ್ ಓನರ್, ಸೆಕೆಂಡ್ ವರ್ಷನ್ ಸ್ಪೋರ್ಟ್ಸ್ ವೇರಿಯಂಟ್. ಅಂಡ್ ಟೈರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಬ್ರ್ಯಾಂಡ್ ನ್ಯೂ ಇದೆ. ನೋಡ್ತಾ ಇರ್ಬೋದು 70 to 80% ಟೈರ್ಸ್ ಇದೆ ಗಾಡಿಲಿ. ಅಂಡ್ ಇಂಟೀರಿಯರ್ ಅಷ್ಟೇ ಕಂಪ್ಲೀಟ್ ಆಗಿ ಲೆದರ್ ಇದೆ. ಅಂಡ್ ಸ್ಟಾಕ್ ಇದೆ. ಏನು ಚೇಂಜಸ್ ಮಾಡ್ಸಿಲ್ಲ ಗಾಡಿನ. ಕಂಪ್ಲೀಟ್ ಆಗಿ ಒಳ್ಳೆ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ. 5.5 ಲಕ್ಷ ಹೇಳ್ತಾರೆ. 5.5 ಲಕ್ಷ ಅದ್ರಲ್ಲಿ ನೆಗೋಷಿಯಬಲ್. 89 ಜೆನ್ಯೂನ್ ನೋಡಿದೆ. 89,000 ಜೆನ್ಯೂನ್ ನೋಡಿರೋದು ಗಾಡಿ. ಸರ್ ಎಲ್ಲ ಈಗ ಹ್ಯಾಚ್ ಬ್ಯಾಗ್ ಗಳು ತೋರಿಸಿದ್ರೆ ಒಂದು ಲಕ್ಸುರಿ ಸಿಡಾನ್, ಒಂದು ಆಡಿ BMW ರೇಂಜ್ ಗೆ ಕಾಂಪಿಟೇಷನ್ ಕೊಡೋ ಒಂದು ಸಿಡಾನ್ ಗಾಡಿ ಬೇಕು ಅಂತ ಕೇಳ್ತಾರೆ. ಅವ್ರಿಗೆ ನೋಡಿ, ಎಲಿಗೆನ್ಸ್ ವಿತ್ ಸನ್ರೂಫ್, ಆಟೋಮೆಟಿಕ್ ಸನ್ರೂಫ್, ಟಾಪ್ ಎಂಡ್ ಆಕ್ಟಿವ್, ಎಲಿಗೆನ್ಸ್ ಟಾಪ್ ಎಂಡ್ ನೋಡ್ತಾ ಇರ್ಬೋದು. ಸನ್ರೂಫ್ 77 ನೋಡಿದೆ. 77,000 ಜೆನ್ಯೂನ್ ನೋಡಿರೋದು. ಅಂಡ್ ಇಂಟೀರಿಯರ್ ಅಷ್ಟೇ ಕಂಪ್ಲೀಟ್ ಆಗಿ ಸ್ಟಾಕ್ ಆಗಿದೆ ಗಾಡಿ. ಫಸ್ಟ್ ಓನರ್ ಗಾಡಿ, ಸಿಂಗಲ್ ಓನರ್ ಗಾಡಿ. 77 ನೋಡಿದೆ. ಅಂಡ್ ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಇದೆ. ನೋಡ್ತಾ ಇರ್ಬೋದು ಮಿನಿಮಮ್ 70 to 80% ಸನ್ರೂಫ್, ಅಲೈಸ್. ಸರ್ ಎಷ್ಟು ಸರ್ ಇದ್ರ? 9 ಲಕ್ಷ ಕೋಟ್ ಮಾಡ್ತಾರೆ ಸರ್. ಸ್ವಲ್ಪ ನೆಗೋಷಿಯಬಲ್. 9 ಲಕ್ಷ ಕೋಟ್ ಮಾಡ್ತಾ ಇದ್ರೆ ಅದ್ರಲ್ಲಿ ನೆಗೋಷಿಯಬಲ್. ಸೊ 9 lakh ಎಲ್ಲ ನಿಮ್ಗೆ ಸ್ಕೋಡಾ ಆಕ್ಟಿವಾ ಸಿಗ್ತದೆ. ಟಾಪ್ ಆಫ್ ದ ಲೈನ್ ಕಂಪ್ಲೀಟ್ ಆಗಿ ಇಂಟೀರಿಯರ್ ಎಲ್ಲ ಫುಲ್ ನೀಟ್ ಆಗಿದೆ. ಅಂಡ್ ಲಕ್ಸುರಿ ಅಂತ ಬಂತು ಅಂದ್ರೆ ನಿಮ್ಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಅಂಡ್ ಇಂಟೀರಿಯರ್ ಅಲ್ಲಿ ಫ್ರಂಟ್ ಬಂದ್ಬಿಟ್ಟು ರೇರ್ ಸರ್ ವೆಂಟಿಲೇಟೆಡ್ ಸೀಟ್ಸ್ ಇದೆ. ಟೈರ್ಸ್ ಎಲ್ಲ ಬಂದ್ಬಿಟ್ಟು 70 to 80% ಇದೆ. ಸೊ 9 lakh ಅಲ್ಲ ಸರ್ ಕೋಟ್ ಮಾಡ್ತಾರೆ. 9 lakh ಅದರಲ್ಲೂ ನೆಗೋಷಿಯಬಲ್ ಅಂತ ಹೇಳ್ತಾ ಇದಾರೆ ಗಾಡಿ. ಸರ್ ಇಲ್ಲಿ 2 ಹೋಂಡಾ ಇದೆ ಗಾಡಿಗಳು ಇದೆ. ಒಂದು ಕ್ರೆಟಾ ಇದೆ, ಇನ್ನೊಂದು ವರ್ನಾ ಇದೆ. ಸರ್ ಯಾವ್ದು ಸರ್ ಇದು? ವರ್ನಾ ಫ್ಲೂಡಿಕ್ ಪೆಟ್ರೋಲ್ 2012 ಸಿಂಗಲ್ ಓನರ್. ಸೊ ಎಷ್ಟು ಓಡಿದೆ ಸರ್ ಇದು? 75 ಓಡಿದೆ ಸರ್. 75,000 ಜೆನ್ಯೂನ್ ನೋಡಿರೋದು. ಹೌದು. 450 ನೆಗೋಷಿಯಬಲ್. 450 ನೆಗೋಷಿಯಬಲ್. ಇದೆ ಗಾಡಿ. ಸಿಂಗಲ್ ಓನರ್ ಗಾಡಿ. ಆದ್ರೆ ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ. ವೈಟ್ ಕಲರ್ ಅಲ್ಲಿ ನೋಡಿ ಗೊತ್ತಾಗುತ್ತೆ. ಇನ್ನ ನೀಟ್ ಆಗಿದೆ ಗಾಡಿ ಕಂಡೀಷನ್. ಇಂಟೀರಿಯರ್ ಒಂದ್ಸತಿ ತೋರಿಸ್ಬಿಡ್ತೀನಿ, ಯಾಕಂದ್ರೆ ಇಂಟೀರಿಯರ್ ಮೈನ್ ತುಂಬಾ ಇಂಟೀರಿಯರ್ ಹೊರಗಿದೆ. ಅಂಡ್ ಇಂಟೀರಿಯರ್ ಕಂಪ್ಲೀಟ್ ಇನ್ಬಿಲ್ಟ್ ಇದೆ. ಅಂಡ್ ಸೀಟ್ಸ್ ಎಲ್ಲ ಕಂಪ್ಲೀಟ್ ಆಗಿ ಲೆದರ್ ಸೀಟ್ಸ್ ಇದೆ. ಅಂಡ್ ಟೈರ್ಸ್ ಅಷ್ಟೇ. ಟೈರ್ಸ್ 50 to 60% ಟೈರ್ಸ್ ಇದೆ ಗಾಡಿಲಿ.
ಯುಗಾದಿಗೆ 1,000 ರೂಪಾಯಿ ಡೀಸೆಲ್ ಹಾಕೊಡ್ತೀವಿ ಗಾಡಿ ತಗೊಂಡ್ರೆ. ಯುಗಾದಿ ಹಬ್ಬಕ್ಕೆ ತಗೊಂಡ್ರೆ 1,000 ಡೀಸೆಲ್ ಆಫರ್ ಇದೆ, ಯುಗಾದಿ ಆಫರ್. ಈ ಕಡೆ ಅದೇ ತರ ಇದೊಂದು ಕ್ರೆಟಾ ಇದೆ. ಯಾವ ಮಾಡಲ್ ಸರ್ ಇದು? 2018 ಸೆಕೆಂಡ್ ಓನರ್. 2018 ಸೆಕೆಂಡ್ ಆಪ್ಷನ್ ಅಲ್ಲೂ ಡೀಸೆಲ್ ಆಟೋಮೆಟಿಕ್ ಅಂಡ್ ಟಾಪ್ ಆಫ್ ದ ಲೈನ್ ಇದು. ನೋಡ್ತಾ ಇರ್ಬೋದು. ಸನ್ ರೂಫ್ ಸಹ ಇದೆ ಇದಕ್ಕೆ. 88,000 ನೋಡಿದೆ. ಜಿನಿನೋ 88,000 ನೋಡಿದೆ. 12.5 ಹೇಳ್ತಾ 12.5 ಲಕ್ಷ ಹೇಳ್ತಾರೆ. 12 ಲಕ್ಷ ಕೊಡಿಸ್ತೀನಿ. 12 ಲಕ್ಷಕ್ಕೆಲ್ಲ ನಿಮ್ಗೆ ಕ್ರೆಟಾ ಸಿಗ್ತಾ ಇದೆ. ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ. ಅಂಡ್ ಟೈರ್ಸ್ ಎಲ್ಲ ನೋಡ್ತಾ ಇರ್ಬೋದು. 50 to 60% ಟೈರ್ಸ್ ಇದೆ. ಅಂಡ್ ಸನ್ ರೂಫ್ ಬೇಕು ಅಂದ್ರೆ ಸನ್ ರೂಫ್ ಇದೆ ಇದರಲ್ಲಿ, ಬೆಸ್ಟ್ ಅಂತ ಹೇಳ್ಬೋದು. ಇಂಟೀರಿಯರ್ ವೈಸ್ ಬಂತಂದ್ರೆ ಇಂಟೀರಿಯರ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಸ್ಟಾಕ್ ಆಗಿದೆ. ನೋಡ್ತಾ ಇರ್ಬೋದು. ಲೆದರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಲೆದರ್ ಸೀಟ್ಸ್ ಇದೆ. ಸೊ ಟಾಪ್ ಎಂಡ್ ಆಗಿರೋದು ಕಂಪ್ಲೀಟ್ ಆಗಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್, ಸ್ಟೇರಿಂಗ್ ಕಂಟ್ರೋಲ್ ಅಂಡ್ ಟಚ್ ಇದು ಪುಷ್ ಸ್ಟಾರ್ಟ್ ಬಟನ್ ಇದೆ. ಇದು ನೋಡ್ತಾ ಇರ್ಬೋದು. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಎಲ್ಲ ಕಂಪ್ಲೀಟ್ ಆಗಿ ಸ್ಟಾಕ್ ಇದೆ. ಅಂಡ್ ಆಟೋಮೆಟಿಕ್ ಇದು ಡೀಸೆಲ್ ವೇರಿಯಂಟ್. SX ಆಪ್ಷನ್ ಒಂಥರ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದಲ್ಲ ಸರ್ ಇದು. ಸೊ 12 lakh 12.5 ಹೇಳ್ತಿರೋದು. 12 lakh ಎಲ್ಲ ನಿಮಗೆ ಗಾಡಿ ಕೊಡ್ತಾರೆ. 2018 ಮಾಡಲ್. 88,000 ನೋಡಿದೆ ಗಾಡಿ. ಒಂದು ಗೋಡೌನ್ ಇದೆ. ಆ ಕಡೆ ಮುಗಿಸ್ಕೊಂಡು ಈ ಕಡೆ ಇನ್ನೊಂದು ಗೋಡೌನ್ ತರ ಇದೆ, ಸ್ಟೋರೇಜ್ ಏರಿಯಾ. ಸೊ ಇಲ್ಲಿ ಬಂದಿದ್ರಿ, ಇಲ್ಲೂ ಒಳ್ಳೆ ಕಾರ್ ಕಲೆಕ್ಷನ್ಸ್ ಇದೆ. ಸೊ ಈಗ ಇಲ್ಲಿ ಫಸ್ಟ್ 2 ರಿಡ್ಸ್ ಇದೆ ಸರ್. ಇದು ಯಾವ ಮಾಡಲ್ ಸರ್? ಇದು 2 ರಿಡ್ಸ್. ಎರಡೂನು ಮಾರುತಿ ರಿಡ್ಸ್ ಸರ್. ಓಕೆ. ಇದು 14, ಇದು 13. ಓಕೆ. ಎರಡು VDI ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್. ಇದು 89 ಓಡಿದೆ, ಇದು 75 ಓಡಿದೆ. ಓಕೆ. 4.5 ಲಕ್ಷ ಹೇಳ್ತಾರೆ, 4 ಲಕ್ಷ ಹೇಳ್ತಾರೆ. ನೆಗೋಷಿಯಬಲ್. ಎರಡು ನೆಗೋಷಿಯಬಲ್. 14 ಸಿಂಗಲ್ ಓನರ್, ಸೆಕೆಂಡ್ ಓನರ್. ಇದು ಸಿಂಗಲ್ ಓನರ್, ಇದು ಸೆಕೆಂಡ್ ಓನರ್. ಇದು 4.5 ಲಕ್ಷ ಕೋಟ್ ಮಾಡ್ತಾ ಇದಾರೆ, ನೆಗೋಷಿಯಬಲ್. ಇದು 4 ಲಕ್ಷ, ಅದನ್ನು ನೆಗೋಷಿಯಬಲ್ ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಓನರ್, ಸಿಂಗಲ್ ಓನರ್, ಎರಡು ಡೀಸೆಲ್ ವೇರಿಯಂಟ್. ಎರಡು ಡೀಸೆಲ್ ವೇರಿಯಂಟ್. ಓಕೆ ಸರ್. ಹಾಗೆ ಬಂತು ಅಂದ್ರೆ ಒಂದು 7 ಸೀಟರ್ ಗಾಡಿ ಕೇಳ್ತಾರೆ, ಒಂದು XUV ಟೈಪ್ ಅಂತ ಸರ್. 7 ಸೀಟರ್ ಅಂದ್ರೆ ನಿಮ್ಗೆ ಫೋರ್ಡ್ ಎಂಡವರ್ ಇದೆ ನೋಡಿ, 2012 ಮಾಡೆಲ್, ಸೆಕೆಂಡ್ ಓನರ್, 2x4. 1,37,000 ಓಡಿದೆ. ಬ್ಯೂಟಿಫುಲ್ ಆಗಿದೆ ಗಾಡಿ. ನೋಡ್ತಾ ಇದ್ದಾರೆ ಗೊತ್ತಾಗುತ್ತೆ ಸರ್ ಗಾಡಿ ಕಂಡೀಷನ್. ಯಾಕಂದ್ರೆ ವೈಟ್ ಕಲರ್ ಅಂದ್ರೆ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ ಓಡಿಸಿ ನೋಡ್ಬೇಕು ಸರ್. 6,45,000 ಹೇಳ್ತಾರೆ, 6 ಲಕ್ಷ ಕೊಡಿಸ್ತೀನಿ. 6 ಲಕ್ಷ ಆಕ್ಸಿಡೆಂಟ್ ಫ್ರೀ. ಸೊ 6,45,000 ಫಾರ್ಡ್ ಎಂಡಿವರ್ ಕೋಟ್ ಮಾಡ್ತಾ ಇರೋದು. 7 ಸೀಟರ್. ಹೊಸ ಟೈರ್ ಇದೆ. ಟೈರ್ಸ್ ಅಷ್ಟೇ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೀಟ್ ಕವರ್ ಇದೆ. ಕಂಪ್ಲೀಟ್ ಆಗಿ ಇಂಟೀರಿಯರ್ ಬಂತು ಅಂದ್ರೆ ಲೆದರ್ ಸೀಟ್ಸ್ ಇದೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. ಸರ್ ಇನ್ನೊಂದ್ಸತಿ ಪ್ರೈಸ್ ಹೇಳ್ಬಿಡಿ. 6 ಲಕ್ಷ ಹೇಳ್ತಾರೆ, 6 ಲಕ್ಷ ಕೊಡಿಸ್ತೀನಿ ಸರ್. ಸೊ 6 ಲಕ್ಷಕ್ಕೆಲ್ಲ ನಿಮಗೆ ಫಾರ್ಡ್ ಎಂಡಿವರ್ ಸಿಗ್ತಾ ಇದೆ. 2012 ಮಾಡಲ್. 1,37,000 ಜಿನಿ ನೋಡಿದೆ. ಓಕೆ. ಎಷ್ಟು ಸಿಂಗಲ್ ಓನರ್ ಇದು? ಸಿಂಗಲ್ ಓನರ್ ಸರ್. ಈಗ 7 ಸೀಟರ್ SUV 4x4 ಎಲ್ಲ ತೋರಿಸಿದ್ರಿ. ನಮ್ಮ ಹುಡುಗರಿಗೆ ಸ್ವಲ್ಪ ಲೋ, ಹುಡುಗರಿಗೆ ಅಂದ್ರೆ ಕಾಲೇಜ್ ಹುಡುಗರಿಗೆ ಹೋಂಡಾ ಸಿವಿಕ್ ಇದೆ ನೋಡಿ ಸರ್, ಆಟೋಮೆಟಿಕ್, ಪೆಟ್ರೋಲ್, ಬ್ಲಾಕ್ ಕಲರ್. ಬೆಸ್ಟ್ ಕಲರ್ ಅಂತಾನೆ ಹೇಳ್ಬೋದು. ಬೆಸ್ಟ್ ಅಂದ್ರೆ ಹುಡುಗರುಗಳಿಗೆ ಕ್ರೇಜ್ ಹುಡುಕ್ತಾ ಇರ್ತಾರೆ, ಹೆಣ್ಮಕ್ಳು ಹುಡುಗರೆಲ್ಲ ಹುಡುಕ್ತಾ ಇರ್ತಾರೆ. ಆಟೋಮೆಟಿಕ್ ಪೆಟ್ರೋಲ್, ಆಟೋಮೆಟಿಕ್. 2011 325 ಹೇಳ್ತಾರೆ. ಫೈನಲ್ 275 ಕೊಡಿಸ್ಬಿಡ್ತೀನಿ. ಸೊ 275 ಗೆ ಹೋಂಡಾ ಸಿವಿಕ್ ಸಿಗ್ತಾ ಇದೆ. ಹೋಂಡಾ ಸಿವಿಕ್ ಪೆಟ್ರೋಲ್, ಟಾಪ್ ಅಂಡ್ ಆಟೋಮೆಟಿಕ್. ಸರ್ ಎಷ್ಟು ಓಡಿದೆ ಸರ್? 2011 ಮಾಡೆಲ್. ಓಕೆ. 70,000 80,000 ಓಡಿದೆ. 70 to 80,000 ಓಡಿದೆ ಅಪ್ರಾಕ್ಸ್ ಅಂತ ಹೇಳ್ತಾ ಇದಾರೆ. ಯಾಕಂದ್ರೆ ಯಾವ್ದೇ ಗಾಡಿನಲ್ಲಿ ಟ್ಯಾಂಪರಿಂಗ್ ಆಗಿಲ್ಲ ಅಂಡ್ ಜೆನ್ಯೂನ್ ಇದೆ ಗಾಡಿಗಳೆಲ್ಲ. ಸರ್ ಈಗ ಹೋಂಡಾ ಸಿಟಿ ಆಯ್ತು. ಚಿಕ್ಕದಾಗಿ ಸಿಟಿ ಪರ್ಪಸ್ ಬೇಕು ಅಂದ್ರೆ ಒಂದು i10 ಇದೆ ಆಟೋಮೆಟಿಕ್ ನೋಡಿ. ಸೊ ಇಲ್ಲೊಂದು i10 ಇದೆ ಆಟೋಮೆಟಿಕ್. ಸರ್ ಇದ್ಯಾ ಮಾಡಲ್ ಸರ್ ಇದು? ಸರ್ 2011 ಸಿಂಗಲ್ ಓನರ್. ಓಕೆ. 2011 ಸಿಂಗಲ್ ಓನರ್, ಆಟೋಮೆಟಿಕ್. ಅಂಡ್ ಇಂಟೀರಿಯರ್ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಇಂಟೀರಿಯರ್. ಅಂದ್ರೆ ಎಲ್ಲೂ ಏನು ಪ್ರಾಬ್ಲಮ್ ಇಲ್ಲ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್ ಇದೆಷ್ಟು ಕೋಟ್ ಮಾಡ್ತಾ ಇದಾರೆ ಸರ್? 325 ನೆಗೋಷಿಯಬಲ್. 325 ನೆಗೋಷಿಯಬಲ್. ಓಕೆ ಸರ್. ಒಂಥರ ಹೈಲಿ ಡಿಮ್ಯಾಂಡಿಂಗ್ ಗಾಡಿ ಪೋಲೋ ಕೇಳ್ತಾರೆ. ಪೋಲೋನು ಇಲ್ಲ ಒಂದಿದೆ. ಇದ್ಯಾ ಮಾಡೋದು ಸರ್ ಇದು? 2016 ಹೈಲೈನ್ ಡೀಸೆಲ್ ವೇರಿಯಂಟ್. ಓಕೆ. 89,000 ಓಡಿದೆ. ಅಂಡ್ ಇದು ಎಷ್ಟು ಯಾವುದು ಸರ್? ಸಿಂಗಲ್ ಓನರ್. 575 ನೆಗೋಷಿಯಬಲ್. ನೋಡ್ತಾ ಇರ್ಬೋದು ಇಂಟೀರಿಯರ್ ಎಲ್ಲ ಕಂಪ್ಲೀಟ್ ಆಗಿ ಸ್ಟಾಕ್ ಆಗಿದೆ ಗಾಡಿ. ಅಂಡ್ ಲೆದರ್ ಸೀಟ್ಸ್ ಸಹ ಇದೆ, ಶೋರೂಮ್ ಫಿಟೆಡ್ ಲೆದರ್ ಸೀಟ್ಸ್ ನೋಡ್ತಾ ಇರ್ಬೋದು. ಅಂಡ್ ಮ್ಯಾನ್ಯುಯಲ್ ಸಹ ಗಾಡಿ. ಸರ್ 5,75,000 ಅಕೌಂಟಿಂಗ್. 575 ನೆಗೋಷಿಯಬಲ್. ಹೈಲೈನ್ ಡೀಸೆಲ್ ವೇರಿಯಂಟ್. ಸಕ್ಕತ್ತಾಗಿದೆ ಗಾಡಿ ಮಾತ್ರ. ನೋಡಿದ್ರಲ್ಲ, ನಿಮಗೆ ಒಂದು ಸಣ್ಣ ಆಲ್ಟೋ ಇಂದ ಹಿಡಿದು ನಿಮಗೆ ದೊಡ್ಡ ಫಾರ್ಚುನರ್ ಅವ್ರನ್ನ ಎಲ್ಲಾ ತರ ಕಾರ್ಸ್ ತೋರಿಸಿದ್ದೀನಿ. ನಿಮ್ಗೆ ಯಾವ ಕಾರ್ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ನಿಮ್ಗೆ ಯಾವ ಕಾರ್ ಆದ್ರೂ ತೊಗೊಬೇಕು ಅಂತ ಪ್ಲಾನ್ಸ್ ಇತ್ತು ಅಂದ್ರೆ ಕೆಳಗೆ ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಯಾವ ವೆರೈಟಿ ಕಾರ್ಸ್ ಬೇಕಾ ವೆರೈಟಿ ಕಾರ್ಸ್ ನಿಮ್ಗೆ ತೋರಿಸ್ತಾರೆ. ಜೊತೆಗೆ ನಿಮಗೆ ಇಲ್ದಿರೋ ಕಾರ್ಗಳು ನಿಮಗೆ ತರಿಸ್ಕೊಡೋ ಪ್ರಯತ್ನ ಅವ್ರು ಮಾಡ್ತಾರೆ. ನಿಮಗೆ ಡೀಸೆಲ್ ಬೇಕಂದ್ರೆ ಡೀಸೆಲ್ ಸಿಗುತ್ತೆ, ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್ ಸಿಗುತ್ತೆ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಹೇಗೆ ಮುಗಿಸ್ತೀನಿ. ಮತ್ತೊಂದು ಕಾರ್ ವಿಡಿಯೋ ಮುಂದೆ ನಾನು ಬರ್ತೀನಿ. ಸೊ ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ, ನೀವು ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ.